ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಿದ್ರು. ಅವರಿಗೆ ಇವತ್ತು ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಥನ್ನು ನೀಡಿದ್ದಾರೆ. ಈಗ ಸದ್ಯ ನಮ್ಮ ಜೊತೆಯಲ್ಲಿ ಇಬ್ಬರು ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಇವತ್ತು ನೀವು ಸಂಚಾರವನ್ನು ಮಾಡಿದ್ರಿ, ಅದರಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಶಾಸಕರು ಕೂಡ ಇದ್ದಾರೆ. ಏನು ಅನ್ನಿಸ್ತು? ಜನರು ಏನಂತ ಹೇಳ್ತಾ ಇದ್ದಾರೆ ನಿಮಗೆ? ನೋಡಿ, ಇವತ್ತು ನಾವು ಗಾಂಧಿನಗರ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಗ್ರೌಂಡ್ನಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪರಗೆ ಒಂದು ವೇವ್ಸ್ ಥರ ಇದೆ. ಜನ ಬರ್ತಾ ಇದ್ದಾರೆ. ನಾವು ಏನು ಗ್ಯಾರಂಟೀಸ್ ಕೊಟ್ಟಿದ್ದೀವಿ ಅದೆಲ್ಲ ಜನ ಹೇಳ್ತಾರೆ ಅದು ಅವ್ರಿಗೆಲ್ಲರಿಗೆ ಅನುಕೂಲ ಆಗಿದೆ ಅಂತ. ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿನಲ್ಲಿ ದಿನೇಶ್ ಸರ್ ಇದ್ದಾರೆ. ಸೊ ಅವರ ಬೆಂಬಲ ಇದೆ. ಅವರು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ ನಮ್ಮ ರ್ಯಾಲಿಗೆ. ಸರ್, ಯಾಕೆ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಆಯ್ಕೆ ಮಾಡಬೇಕು ಜನರು ಈ ಬಾರಿ? ಯಾಕೆ ಆಯ್ಕೆ ಮಾಡಬೇಕಂದ್ರೆ, ನಾನು ಒಬ್ಬ ನನ್ನ ಹತ್ರ ಒಂದು ಸಿನ್ಸಿಯಾರಿಟಿ ಇದೆ, ಒಂದು ಪ್ಲ್ಯಾನ್ ಇದೆ. ಬೆಂಗಳೂರಿಗೋಸ್ಕರ ಒಂದು ಅಭಿವೃದ್ಧಿ ಮಾಡೋದು ವಿಷನ್ ಇದೆ. ಕರ್ನಾಟಕಕ್ಕೋಸ್ಕರ ಅಭಿವೃದ್ಧಿ ಆಗಬೇಕಂತ. ಮತ್ತು ನಾನು ಕರ್ನಾಟಕ ಹಕ್ಕಕ್ಕೆ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡ್ತೀನಿ, ಪಾರ್ಲಿಮೆಂಟ್ ಆಚೆ ಹೋರಾಟ ಮಾಡ್ತೀನಿ. ಯಾಕಂದರೆ ನೀವು ನೋಡಿದ್ದೀರ ಏನು ಪರಿಸ್ಥಿತಿ ಐತೆ. ನಮ್ಮ BJP MPಸು ಕರ್ನಾಟಕ ಪರಗೆ ಏನು ಮಾತಾಡ್ತಿಲ್ಲ. ಅದಕ್ಕೂ ನನಗೆ ಆಯ್ಕೆ ಮಾಡಿದ್ರೆ ನಾನು ಏನಾದರೂ ಡಿಫ್ರೆನ್ಸ್ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಸರ್, ಈಗ ಜನಗಳ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಸರ್? ನೋಡಿ, ಜನಗಳ ರೆಸ್ಪಾನ್ಸ್ ಕಾಂಗ್ರೆಸ್ ಪರ ಇದೆ. ಎಲ್ಲಿ ಹೋದ್ರೂ ಕಾಂಗ್ರೆಸ್ ನಮಗೆ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಆಚೆ ನಮ್ಮ ರ್ಯಾಲೀಸ್ಗೆ ಬರ್ತಾ ಇದ್ದಾರೆ. ಸೊ ನನಗೆ ಅನಿಸುತ್ತೆ ನಮ್ಮ ಕಾಂಗ್ರೆಸ್ ಪರ ಜನರು ಇದ್ದಾರಂತ. ನಿಮ್ಮ ಜೊತೆಯಲ್ಲಿ ಶಾಸಕರನ್ನು ಕೂಡ ಮಾತನಾಡಿಸ್ತೀನಿ. ಸರ್, ಈಗ PC ಮೋಹನ್ ಅವರು ಸತತವಾಗಿ ಗೆದ್ದಿದ್ದಾರೆ. ಯಾಕೆ ಕಾಂಗ್ರೆಸ್ನ ಆಯ್ಕೆ ಮಾಡಬೇಕು, ಅಥವಾ ಯಾಕೆ ಮನ್ಸೂರ್ ಅಲಿ ಖಾನ್ ಅವರನ್ನ ಜನರು ಆಯ್ಕೆ ಮಾಡ್ಕೋಬೇಕು ಅಂತ? ಒಂದು, ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಾವು ಜನರ ವಿಶ್ವಾಸವನ್ನು ಗಳಿಸುವುದರಲ್ಲಿ ಯಶಸ್ಸು ಕಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ 10 ತಿಂಗಳ ಆಡಳಿತ ಜನರ ಮೆಚ್ಚುಗೆ ಪಡೆದಿದೆ. ಮತ್ತು ನಾವು ಏನು ಜನರಿಗೆ ಮಾತು ಕೊಟ್ಟಿದ್ದೋ ಅದನ್ನು ಉಳಿಸ್ಕೊಂಡು ಎಲ್ಲ ಅನುಷ್ಠಾನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತು ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದು, ರಾಜ್ಯದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯಕ್ಕೆ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ನಾವು ಗಟ್ಟಿಯಾಗಿ ಮಾತನಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯವರು ಇವತ್ತಿನ ದಿವಸ ಕೇಂದ್ರದ ಸರ್ಕಾರ ಇದ್ದರೂ ಕೂಡ, ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಕೂಡ, ಹಿಂದೆ ಏನಿತ್ತು 4 ವರ್ಷ ಅವರು ರಾಜ್ಯಕ್ಕೆ ಅನ್ಯಾಯ ಆದಾಗ BJP MPಗಳು ಏನೂ ಮಾಡಲಿಲ್ಲ. ಅದರಿಂದ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇದೆ, BJP ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ. ಮತ್ತು ಮೊನ್ನೆ ಮೋದಿಯವರು ಬಂದು ಹೋದರು. ಯಾವ ವಿಚಾರದಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಅವರು ಸ್ಪಂದನೆ ಮಾಡಲಿಲ್ಲ. ಏನು ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯಗಳ ಬಗ್ಗೆ ನಾವೇನು ವಿಷಯಗಳು ಎತ್ತಿದ್ದೋ ಅದ್ರ ಬಗ್ಗೆ ಉತ್ತರ ಕೊಡಲಿಲ್ಲ. ಮತ್ತು ಅವರ ಭಾಷಣದಲ್ಲಿ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯ ಒಂದು ಕಳಕಳಿ ಕಾಳಜಿ ಕಾಣಲಿಲ್ಲ. ಮತ್ತು ಕನ್ನಡ ಅವಹೇಳನ ಮಾಡೋದ್ರು. ಅದರಿಂದ BJP ಅವರು ಕೇವಲ ಒಂದು ಧರ್ಮಾಧಾರಿತವಾದಂಥ ಭಾಷಣ ಮಾಡಿಕೊಂಡು ದೇಶದ್ರೋಹ, ಕಾಂಗ್ರೆಸ್ ಅವರೆಲ್ಲ ದೇಶದ್ರೋಹಿಗಳು, ಕಾಂಗ್ರೆಸ್ ಅವರೆಲ್ಲ ಹಿಂದೂ ವಿರೋಧಿಗಳಂತ ಈ ನೆಗೆಟಿವ್ ಕ್ಯಾಂಪೇನ್ ಇದ್ದಾರೆ ಹೊರತು ಅವ್ರ ಪಾಸಿಟಿವ್ ಕ್ಯಾಂಪೇನ್ ಏನು? ಮತ್ತು 2047ವರೆಗೂ ನನಗೆ ಅವಕಾಶ ಕೊಡಿ ಅಂತ ಶುರು ಮಾಡಿದ್ದಾರೆ. ಅಂದರೆ ಈಗ 10 ವರ್ಷ ಕೊಟ್ಟಿದ್ದೆಲ್ಲ ಒಂದು ನೀರಿನ ಪಾಲಾಯಿತು. ಇನ್ನು 2047ವರೆಗೂ ಕಾಯಿರಿ ಅಂತ ಒಂದು ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಬಗ್ಗೆ ಇವತ್ತು ಜನ ನಾವು ಹೇಳಿದ್ದನ್ನು ಮಾಡಿದ್ದೀವಿ. ಜನರ ಬದುಕಿನಲ್ಲಿ ಬದಲಾವಣೆ ತಂದುಬಿಟ್ಟಿದ್ದೀವಿ ನಾವು. ಮತ್ತು ಕೇಂದ್ರದಲ್ಲಿ ನಮ್ಮ ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೀವಿ ಅಂತ ಸ್ಪಷ್ಟವಾದಂಥ ನಮ್ಮ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳು ಹೇಳಿದ್ದೇವೆ. ಸೊ ಕಾಂಗ್ರೆಸ್ ಬಗ್ಗೆ ಅಭಿಮಾನ ಇದೆ, ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಹೆಚ್ಚಾಗಿದೆ. ಮತ್ತು BJPಯ MPಗಳ ಪರ್ಫಾರ್ಮೆನ್ಸ್ ಇದೆಲ್ಲ, ಇನ್ಕ್ಲೂಡಿಂಗ್ ನಮ್ಮ ಬೆಂಗಳೂರು ಸೆಂಟ್ರಲ್ ಮೋಹನ್ ಅವರು, ಯಾರೂ ಕೂಡ ಕರ್ನಾಟಕದ ಬಗ್ಗೆ ಚಕಾರೆತ್ತಿಲ್ಲ. ಬೆಂಗಳೂರಿನ ಬಗ್ಗೆ ಕೂಡ ಯಾರೂ ಕೂಡ ಹೋರಾಟ ಮಾಡಲಿಲ್ಲ. ಮತ್ತು ಯಾರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಪಡ್ಕೊಂಡಿಲ್ಲ. ಬರೀ ಅವರು BJP ಮೋದಿ ಹೆಸರಲ್ಲಿ ಓಟ್ ಕೊಡಿ ಅಂತ ಕೇಳ್ತಿದ್ದಾರೆ ಹೊರತು ಅವ್ರ ಹೆಸರು ಓಟ್ ಅಂತ ಕೇಳ್ತಾನೆ ಇಲ್ಲ. ಯಾಕೆ ಅವ್ರು ಏನು ಸಾಧನೆನೇ ಮಾಡಿಲ್ಲ. ಇದೆಲ್ಲ ನಮಗೆ ಅನುಕೂಲ ಆಗ್ತದೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಅಂದರೆ ನಿಮ್ಮ ಸರ್ಕಾರ ಬಂತು, ಗ್ಯಾರಂಟಿ ಯೋಜನೆ ಜಾರಿಗೆ ತಂದ್ರಿ, ನೀವು ಕೂಡ ಸಚಿವರಾಗಿದ್ದೀರಾ. ಆದರೆ ಶಾಸಕರಾಗಿ, ಇಲ್ಲಿನ ಶಾಸಕರಾಗಿ ಜನ ಆ ಯೋಜನೆಗಳ ಬಗ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ? ನೋಡಿ, ಈ ಸಾಮಾನ್ಯ ಕುಟುಂಬಗಳಿಗೆ ಇವತ್ತು ಅದು ಶ್ರೀರಕ್ಷೆ ಆಗಿದೆ. ಇವತ್ತು ನಾವು ಬಸ್ನಲ್ಲಿ ಓಡಾಡೋದು, BMTC ಬಸ್ಸಲ್ಲಿ, KSRTC ಬಸ್ಸಲ್ಲಿ ನಾವು ಬಂದು ಅಲ್ಲಿ ಜನ ನಮಗೆ ಮಾತಾಡ್ತಾ ಇದ್ದು ಕೇಳೋದು, ಹೆಣ್ಮಕ್ಳೆಲ್ಲ ಸರ್ ನಮಗೆ ಭಾಳ ಅನುಕೂಲ ಆಗಿದೆ, ನಾವು ದಿನನಿತ್ಯ ಓಡಾಡ್ತಾ ಇದ್ದೀವಿ. ನಾವು ಎಷ್ಟೋ ಜನ ರಾಮನಗರದಿಂದ ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಮತ್ತು ನಮಗೆ ದಿವಸ ನಮ್ಮ ಟ್ರಾವೆಲ್ ಮಾಡ್ತೀವಿ, ನಮ್ಗೆ ಎಷ್ಟು ಉಳಿತಾಯ ಆಗಿದೆ ಅಂತ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮತ್ತು ಈಗ ಗೃಹಲಕ್ಷ್ಮಿ ಯೋಜನೆಯಿಂದ, ಉಚಿತ ಕರೆಂಟಿಂದ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಅನುಕೂಲ ಆಗಿದೆ, ಆರ್ಥಿಕ ಶಕ್ತಿ ಸಿಕ್ಕಿದೆ.
ಮತ್ತು ವಿದ್ಯಾವಂತರಿಗೆ ಇವತ್ತು ನಾವು ಉದ್ಯೋಗ ಸಿಗುವವರೆಗೂ ನಾವು ರಕ್ಷಣೆ ಕೊಡುವಂಥ ಯುವ ನಿಧಿ ಕಾರ್ಯಕ್ರಮ. ಸೊ ಇವೆಲ್ಲ ಬದುಕು ಮೇಲೆ ದೊಡ್ಡ ಪರಿಣಾಮ ಬೀರಿದೆ ತಾನೆ. ಅದು ನಾವು ಅಷ್ಟು ಸುಲಭವಾಗಿ ಅದನ್ನು ಈಗ ಬೇರೆ ವಿರೋಧ ಪಕ್ಷದವರು ಅದನ್ನು ಎಲ್ಲ ರೀತಿ ಟೀಕೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮಗಳು ಅದರ ಇಂಪ್ಯಾಕ್ಟ್ ಆಗಿದೆ. ಅದು ಇವತ್ತು ಖಂಡಿತ ಜನರಿಗೆ ಅದಕ್ಕೇ ನಮ್ಮ ಮೇಲೆ ವಿಶ್ವಾಸ. ಈಗ ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಈಗ ಆರೋಗ್ಯ ವಿಮೆಯನ್ನು 20 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲ ವಿದ್ಯಾವಂತರಿಗೆ ಅವರಿಗೆ ನಾವು ಸ್ಟೈಪೆಂಡ್ ಕೊಡ್ತೀವಿ. ಪ್ರತಿ ವರ್ಷ 1 ಲಕ್ಷ ಸ್ಟೈಪೆಂಡನ್ನು ಕೊಟ್ಟು ಅಪ್ರೆಂಟಿಸ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈ ಥರ ಸ್ಕೀಮ್ಸ್ ಅನೌನ್ಸ್ ಮಾಡಿದಾಗ ಜನರೇ ಹೌದಪ್ಪ ಕಾಂಗ್ರೆಸ್ ಮಾಡ್ತಾರೆ. ಸೊ ಗ್ಯಾರಂಟಿ ಸ್ಕೀಮ್ದು ದೊಡ್ಡ ಇಂಪ್ಯಾಕ್ಟ್. ಸರ್, ಕಡೆಯದಾಗಿ ಒಂದೇ ಒಂದು ಪ್ರಶ್ನೆ ನಿಮಗೆ. ಈಗ PC ಮೋಹನ್ ಅವರು ಮಾಡದಿರುವಂತಹ ಯಾವ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಹೇಳಿ ಜನಗಳ ಮುಂದೆ ಹೋಗ್ತಾ ಇದ್ದೀರಾ ಸರ್? ನಾನು ನೋಡಿ, ಕರ್ನಾಟಕ ಪರವಾಗಿ ಮೈ ಟ್ಯಾಕ್ಸ್ ಮೈ ರೈಟ್ ಇಶ್ಯೂ ಇತ್ತು. ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ವಿ. ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಿದ್ರೆ ಇದು ಪ್ರಶ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳ್ತಾ ಇದ್ದೆ. ಅವರು ಕರ್ನಾಟಕ ಹಿತದಲ್ಲಿ ಮಾತಾಡಬೇಕಿತ್ತು ಪಾರ್ಲಿಮೆಂಟ್. ನಾನು ಮಾತಾಡ್ತಾ ಇದ್ದೆ. ಇದಿಷ್ಟು ಕೈನ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿ ಖಾನ್, ಹಾಗೆ ಸ್ಥಳೀಯ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮ್ರಾಮನ್ ಅವಿರೋಧ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.